ಸ್ವರೋಸ್ಕಿ ಪ್ಯಾರಿಸ್. ಸ್ವರೋಸ್ಕಿ ಆಭರಣಗಳಿಗೆ ಹಾಗೂ ಆಭರಣ ತಯಾರಿಕೆಗೆ ಉಪಯುಕ್ತವಾಗುವ ಹರಳು ಮತ್ತಿತರ ವಸ್ತುಗಳಿಗೆ ಹೆಸರುವಾಸಿಯಾಗಿದೆ. ಆಭರಣಗಳಿಗೆ ಹಾಗೂ ಹರಳುಗಳ ವೈವಿಧ್ಯಮಯವಾದ ಕಟಿಂಗ್ಗಳಿಗೆ 1895ರಿಂದಲೂ ಪ್ರಸಿದ್ಧಿಯಾಗಿದೆ. ಸ್ವರೋಸ್ಕಿಯ ಸಂಸ್ಥಾಪಕರು ಡೇನಿಯಲ್ ಸ್ವರೋಸ್ಕಿ. ಆಭರಣಗಳನ್ನು ಇಷ್ಟಪಡದ ಮಹಿಳೆಯರು ಪ್ರಪಂಚದಲ್ಲಿಯೇ ಇಲ್ಲ. ಅವರ ಮನೋಭಾವಕ್ಕೆ ತಕ್ಕಂತೆ ಈ ಕಂಪನಿಯು ಗುಣಮಟ್ಟಕ್ಕೆ, ಕುಶಲಕರ್ಮಿಗಳ ಕೌಶಲ್ಯಕ್ಕೆ ಮತ್ತು ಸೃಜನಾತ್ಮಕ ಆಭರಣಗಳಿಗೆ ಬ್ರ್ಯಾಂಡ್ ಆಗಿದೆ. ಅಪಾರವಾದ ವಸ್ತುಗಳಿಗೆ ಅಂದರೆ ಆಭರಣಗಳಿಗೆ ಅದರ ತಯಾರಿಕಾ ವಸ್ತುಗಳ ಬಹುದೊಡ್ಡ ಮಳಿಗೆಗಳನ್ನು ಹೊಂದಿದೆ. ಸ್ಫಟಿಕದಂಥ ಸ್ವಚ್ಛವಾದ ಹರಳುಗಳಿಂದ ಅಲಂಕರಿಸಲ್ಪಟ್ಟ ವೈವಿಧ್ಯವಾದ ಒಡವೆಗಳನ್ನು ನೋಡಬಹುದು. ಸ್ವರೋಸ್ಕಿ ವಿಶ್ವದ ಎಲ್ಲ ದೇಶಗಳಲ್ಲಿ ತನ್ನ ಖ್ಯಾತಿಯನ್ನು ಪಸರಿಸಿದೆ. ಸ್ವರೋಸ್ಕಿ ಇದು ಪ್ಯಾರಿಸ್ನಲ್ಲಿದೆ. ಪ್ಯಾರಿಸ್ ನಗರದಲ್ಲೇ ಹಲವಾರು ಮಳಿಗೆಗಳನ್ನು ಹೊಂದಿದೆ. ಈ ಕಂಪನಿಯ ಸಂಸ್ಥಾಪಕರಾದ ಡೇನಿಯಲ್ ಸ್ವರೋಸ್ಕಿಯವರು 1895ರಿಂದಲೂ ಕ್ರಿಸ್ಟಲ್ ಕಟ್ಟಿಂಗ್ನಲ್ಲಿ ಅತ್ಯಂತ ಪ್ರಾವೀಣ್ಯತೆಯನ್ನು ಗಳಿಸಿಕೊಂಡಿದ್ದಾರೆ. ಇಂದಿಗೂ ಅವರ ಕುಟುಂಬದವರು ಮುಂದುವರಿಸಿಕೊಂಡು ಬಂದಿದ್ದಾರೆ. ಸಾಂಪ್ರದಾಯಿಕವಾದ ರೀತಿಯಲ್ಲಿ ಆಭರಣಗಳನ್ನು ಹೊರತರುತ್ತಿದ್ದಾರೆ. ಪ್ರತಿನಿತ್ಯ ಮಹಿಳೆಯರು ಬಯಸುವ ಅತ್ಯಾಧುನಿಕ ಕೊಡುಗೆಗಳನ್ನು ಪ್ರಪಂಚದಾದ್ಯಂತ ಮಹಿಳೆಯರು ಇಷ್ಟಪಡುವ ರೀತಿಯಲ್ಲಿ ತಯಾರಿಸುತ್ತಿದ್ದಾರೆ. ವಿಶ್ವ ಖ್ಯಾತಿ ಪಡೆದ ಸಂಸ್ಥೆ ಎಂದರೆ ಪ್ಯಾರಿಸ್ನಲ್ಲಿರುವ ಸ್ವರೋಸ್ಕಿ ಎಂದರೆ ತಪ್ಪಾಗಲಾರದು. ಸ್ವರೋಸ್ಕಿ ತನ್ನದೇ ಆದ ಚಿಹ್ನೆಯನ್ನು ಹೊಂದಿದೆ. ಈ ಲೋಗೋ ಪ್ರಪಂಚವೇ ಗುರುತಿಸುವಂಥದ್ದು. ಹಂಸವು ಗ್ರೇ ಕಲರ್ನ ಫಲಕದಲ್ಲಿ ಚಿತ್ರಿಸಿರುವಂಥದ್ದು. ಈ ಚಿಹ್ನೆ ತನ್ನ ಸೊಬಗು, ಲಾವಣ್ಯಗಳಿಗೆ ಮತ್ತು ಉತ್ಕೃಷ್ಟತೆಗೆ ಹೆಸರಾಗಿದೆ ಎಂದು ಈ ಚಿಹ್ನೆ ಹೊಂದಿದೆ. ನಾವು ಎದುರುಗಡೆ ಬರೀ ಕ್ರಿಸ್ಟಲ್ಗಳಿಂದ ತಯಾರಾಗಿರುವಂತಹ ವಿವಿಧ ವಸ್ತುಗಳನ್ನು ನಾವಿಲ್ಲಿ ನೋಡ್ತಾ ಹೋಗಬಹುದು. ಆ ಕ್ರಿಸ್ಟಲ್ ಹರಳುಗಳಿಂದ, ಆ ಕಟ್ಟಿಂಗ್ಗಳಿಂದ ಹೊರಹೊಮ್ಮುವ ಅತ್ಯಂತ ಒಂದು ಹೊಳಪನ್ನು ನಾವಿಲ್ಲಿ ನೋಡ್ತಾ ಹೋಗ್ಬೋದು. ಇಲ್ಲಿ ಕುದುರೆಗೆ ಅಲಂಕರಿಸಲ್ಪಟ್ಟಂತಹ ಸ್ವಚ್ಛವಾದ ಹರಳುಗಳನ್ನು ನೋಡಬಹುದು. ಮತ್ತು ಒಂದು ಕ್ರಿಸ್ಟಲ್ ಮರ ಗಿಡವನ್ನು ನಾವಿಲ್ಲಿ ನೋಡ್ತಾ ಹೋಗ್ತಾ ಇದ್ವಿ. ವೈವಿಧ್ಯಮಯವಾದಂತಹ ಒಂದು ಆಭರಣಗಳಿಗೆ ಮತ್ತು ಬೇರೆ ಬೇರೆ ವಸ್ತುಗಳಿಗೆ ಇಲ್ಲಿ ತುಂಬ ಬ್ರ್ಯಾಂಡ್ ಆಗಿರುವಂಥದ್ದನ್ನು ನಾವಿಲ್ಲಿ ನೋಡ್ತಾ ಹೋಗ್ಬೋದು. ಸ್ವರೋಸ್ಕಿಯ ಬಗ್ಗೆ, ಅದರ ಆಭರಣಗಳ ಬಗ್ಗೆ ನಾನು ಕೊಟ್ಟಿರುವಂತಹ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ. ಸಾಧ್ಯವಾದರೆ ನೀವು ಕೂಡ ಒಮ್ಮೆ ಪ್ಯಾರಿಸ್ಗೆ ಭೇಟಿ ಕೊಡಿ. ವಂದನೆಗಳು.